ಸೋಮವಾರಪೇಟೆ ತಾಲೂಕಿನ ನೇರುಗಳಲೆ ಗ್ರಾಮ ಪಂಚಾಯಿತಿಯ ಮಸಗೋಡು ಗ್ರಾಮದಲ್ಲಿ ಹೇಮಂತ್ ಎಂಬುವರಿಗೆ ಸೇರಿದ ಸರ್ವೆ ನಂಬರ್ 24/1 2 ಎಕರೆ 10 ಸೆಂಟು ಜಮೀನು ದೇವರ ಬನ ಆಗಿದೆ. ಇದು ಅರಣ್ಯ ಇಲಾಖೆಗೆ ಒಳಪಡುತ್ತೆ ಅಂತ ಅರಣ್ಯ ಇಲಾಖೆಯವರು ತೆರವಿಗೆ ಮುಂದಾಗಿದ್ರು. ಬೆಳಿಗ್ಗೆ 10:30 ಸುಮಾರಿಗೆ ಎಸ್ಎಫ್ ಗೋಪಾಲ್ ನಿರ್ದೇಶನದಂತೆ ಆರ್ಎಫ್ಒ ಶೈಲೇಂದ್ರ ಅವರ ಮಾರ್ಗದರ್ಶನದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ಬಂದೋಬಸ್ತ್ ಪಡೆದು ಜೆಸಿಬಿ ಮೂಲಕ ತೆರವಿಗೆ ಮುಂದಾಗಿದ್ರು. ವಿಷಯ ತಿಳಿತಾ ಇದ್ದಂತೆ ರೈತ ಸಂಘಟನೆಯ ಮುಖಂಡ ಚಕ್ರವರ್ತಿ ಸುರೇಶ್ ನೇತೃತ್ವದಲ್ಲಿ ತಾಲೂಕು ರೈತ ಸಂಘ ಸೇರಿದಂತೆ ಸುತ್ತಮುತ್ತಲಿನ 80ಕ್ಕೂ ಹೆಚ್ಚು ರೈತರು ಸೇರಿ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿ ಜಮೀನು ತೆರವುಗೊಳಿಸದಂತೆ ಅರಣ್ಯ ಇಲಾಖೆಯವರನ್ನ ತಡೆದರು. ನಂತರ ಅರಣ್ಯ ಇಲಾಖೆ ವಿರುದ್ಧ ಹಾಗೂ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ, ನಮ್ಮ ಜಮೀನನ್ನ ಕಸಿದುಕೊಳ್ಳಲು ಬಂದ್ರೆ ಪ್ರಾಣ ಬಿಟ್ಟು ಹೋರಾಡ್ತೇವೆ, 1 ಇಂಚು ಜಾಗ ಬಿಡೋದಿಲ್ಲ ಅಂತ ಕೂಗುತ್ತಾ ಸ್ಥಳಕ್ಕೆ ಎಸಿಎಫ್ ಮತ್ತು ಡಿಎಫ್ಒ ಬರುವಂತೆ ರೈತರು ಒತ್ತಾಯಿಸಿದ್ರು. ಅಧಿಕಾರ ಪೋಸ್ಟ್ ಸಿಕ್ಕಾಗ ಅವ್ನು ದೊಡ್ಡ ಅವನೇ ಸುಪ್ರೀಂ ಅಲ್ಲ. ನಮಗೆ ಸುಪ್ರೀಂ ಕೋರ್ಟ್, ನಮ್ಮ ಸಂವಿಧಾನ ಐತೆ, ನಮ್ಮ ಕೋರ್ಟ್ಗಳವೆ ನ್ಯಾಯ ಕೊಡಕ್ಕೆ. ಆಮೇಲೆ ಸರ್ಕಾರ ಐತೆ, ಮುಖ್ಯಮಂತ್ರಿ ಇವರೆಲ್ಲ ಯಾಕಿರೋದು ಅವ್ರು ಮಾಡ್ತಾರೆ. ಬಟ್ ನೀವೇನು ಅಧಿಕಾರಿಗಳು ನಿಮಗೆ ತೀರ್ಮಾನ ಕೊಟ್ಟಿಲ್ಲ, ನೀವು ತೀರ್ಮಾನ ಮಾಡಿ ನಿಮ್ ಕೆಲಸ ಅಲ್ಲ, ಇದು ಮಾಡಕ್ಕೆ ಕೋರ್ಟ್ಗಳವೆ. ಅದಕ್ಕಾಗಿ SIT ಮಾಡಿರೋದು. SIT ಅದೊಂದು ಕೋರ್ಟ್ ಇದ್ದಂಗೆ. ಅವ್ರು ಹಿರಂಗ ಮಾಡಿ ಅವ್ರು ನ್ಯಾಯ ಕೊಡಗಂಟ ನೀವು ತಾಳ್ಬೇಕಾಗಿತ್ತು. ನಿಮಗೇನು ಅರ್ಜೆಂಟು? ನೀವೆಲ್ಲ ಡ್ಯೂಟಿ ಬರ್ತೀರಿ. ಎಷ್ಟು ಗಂಟೆ ಬರ್ತೀರಿ? 10 ಗಂಟೆ 10:30 ಡ್ಯೂಟಿ ಬರ್ತೀರಿ. ಇವತ್ತು 9 ಗಂಟೆಗೆ ಏನು ಅರ್ಜೆಂಟ್ ನಿಮಗೆ? 9 ಗಂಟೆಗೆ ನೀವು ಆಫೀಸಿಗೆ ಬರ್ತೀರಿ. ಯಾವ್ದಾರೆ ಇವತ್ತು ಬರ್ಬೇಕು ಅಂತ ಅಷ್ಟು ಅರ್ಜೆಂಟ್ ಆಗಿ ಅಂದ್ರೆ ನಿಮಗೆ ಬೇಗ ಹೊಡ್ಬಿಡ್ಬೇಕು, ಗೊತ್ತಾಗಬಾರ್ದು ಇವರಿಗೆ. ಬೆಳಗ್ಗೆ ಬರೋದ್ರೊಳಗೆ ಮುಗಿಸ್ಬಿಡ್ಬೇಕು ನಿಮ್ಮ ಐಡಿಯಾಸ್ಗಳು. ನೀವೆಲ್ಲ ಹತ್ರ ಪ್ಲಾನ್ ಮಾಡ್ಕೊಂಡು ಇರೋದು ಇದೆಲ್ಲ ಒಳ್ಳೇದಲ್ಲ. ಮತ್ತೆ ನಾವು ರೈತಷ್ಟೇ, ಎಲ್ಲರೂ ತಾಳ್ಮೆ ಕೂತ್ಕೊಳ್ಳಿ. ಏನು ನಾವೇನು ದೇಶ ಬಿದ್ದಿಲ್ಲ, ಕೂತ್ಕೊಳ್ಳೋಣ. ಅವ್ರನ್ನೂ ಇಲ್ಲಿ ಕೂರ್ಸೋಣ. ಅವ್ರ ಅಧಿಕಾರಿಗಳು ಬರ್ಲಿ, ಅವ್ರು ಏನ್ ಸಮಾವೇಶ ಕೊಡ್ತಾರೆ, ಆಮೇಲೆ ನಾವು ಮುಂದುವರ್ಸೋಣ. ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅರಣ್ಯ ಅಧಿಕಾರಿಗಳಿಗೆ, ರೈತರನ್ನು ಶೋಷಣೆ ಮಾಡುವ ಭ್ರಷ್ಟ ಅಧಿಕಾರಿಗಳಿಗೆ, ಅರಣ್ಯ ಅಧಿಕಾರಿಗಳಿಗೆ, ರೈತರ ಅನ್ನ ತಿಂದು ರೈತರಿಗೆ ದ್ರೋಹ ಮಾಡುವ ಅರಣ್ಯ ಅಧಿಕಾರಿಗಳಿಗೆ, ರೈತರ ಅನ್ನ ತಿಂದು ರೈತರಿಗೆ ದ್ರೋಹ ಮಾಡುವ ಅರಣ್ಯ ಅಧಿಕಾರಿಗಳಿಗೆ, ಈಶ್ವರ್ ಖಂಡ್ರಿಗೆ, ಸರ್ಕಾರಕ್ಕೂ ಧಿಕ್ಕಾರ. ಅಧ್ಯಕ್ಷರಿಗೂ ಸಹ ಹೋಗಿದೆ. ಅರಣ್ಯ ಸಂರಕ್ಷಣಾಧಿಕಾರಿ ಕೊಡಗು ವೃತ್ತ ಕೊಡಗು, ಇವರಿಗೂ ಸಹ ಈ ಆದೇಶ ಹೋಗಿದೆ ಸರ್. ಈ ಆದೇಶ ಹೋಗಿದ್ರು ಓವರ್ಲುಕ್ ಮಾಡಿ ಕಾನೂನನ್ನ ತಿರುಚಿ ಅದ್ ಹೆಂಗ್ ಸರ್ ಅವ್ರು ಆದೇಶ ಮಾಡ್ತಾರೆ? ಕಾನೂನಿಗೆ ಗೌರವನೇ ನಿಮಗೆ ಸರ್ಕಾರ ಆದೇಶ ಮೇಲ ಅಥವಾ ನಿಮ್ ಎಸ್ಎಫ್ ಆದೇಶ ಮೇಲ ನೀವ್ ಹೇಳಿ ಸರ್. ಈಗ ಸರ್ ಇನ್ನೂ ಒಂದು ವಿಚಾರ ಗೊತ್ತುಂಟಾ ನಿಮಗೆ ಸರ್? ಕೇಳಿ, ಅರಣ್ಯ ಅಂತ ಬರ್ಬೇಕಾದ್ರೆ ಸರ್ ನಮ್ಮ ಕೃಷಿ ಜಮೀನು, ನಮ್ಮ ಮಾತು ಕೇಳಿ, ನಮ್ಮ ಕೃಷಿ ಜಮೀನು ಅರಣ್ಯ ಅಂತ ಆಗ್ಬೇಕಾದ್ರೆ ಅದಕ್ಕೆ ಸೆಕ್ಷನ್ಸ್ಗಳನ್ನ ಫಾರ್ಮ್ಯಾಲಿಟೀಸ್ ನಡೆಯುತ್ತೆ ಕಾರ್ಯಕ್ರಮ. ಸೆಕ್ಷನ್ 17 ಆಗದೇನೆ ನೀವು ಹೇಗೆ ಅದಲ್ಲ ಅರಣ್ಯ ಅಂತ ಮಾಡಿದ್ರಿ ಸರ್? ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಬೇಸಿಕ್ ನಾಲೆಡ್ಜ್ ನಮ್ಮ ರೈತರು ಹೇಳ್ತಕ್ಕಂಥದ್ದು ಬೇಕಾ? ಸೆಕ್ಷನ್ 17 ಆಗಿದೆಯಾ? ಆಗ್ಲಿ ರಿಸರ್ವ್ ಫಾರೆಸ್ಟ್ ಬೇರೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಬೇರೆ, ಅದು ಬೇರೆ ಇರ್ತಾರೆ. ಒಂದು 3 ಟೈಪ್ ದೇವರ ಗ್ರಾಮಸ್ಥರಿಗೆ ಆಗಿರ್ತಕ್ಕಂಥದ್ದು. ಒಂದ್ ನಿಮಿಷ, ನಮ್ಮ ಗ್ರಾಮದವರಿಗೆ ಫಾರೆಸ್ಟ್ ಮಾಡಿದ್ದು ಯಾವಾಗ ಸರ್? ಅದಕ್ಕಿಂತ ನೀವು ಫಾರೆಸ್ಟ್ ಮಾಡಿ ತಗೊಂಡು ಓದಿ. ಯಾವ ಮಾಡಿದ್ದು? 1999 ಅರ್ಜುನ್ ಕಾಲದಲ್ಲಿ ಸರ್ ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ ಸರ್. ನೀವು ಅದನ್ನ ಕೇಳಿಸ್ಬೇಡಿ, ಇದು ಕೇಳಿ ಸರ್. 1999 ಇಸಲಿ ನೀವು ಇದು ಫಾರೆಸ್ಟ್ ಅಂತ ಆಗಿದ್ಯಾ? ನಿಮ್ಮ ಹತ್ರ ಆದೇಶ ಏನಾರು ಇದೆಯಾ ಸರ್? ನೋಟಿಸ್ ಏನಾರು ಮಾಡಿದ್ರಾ? ಫಾರೆಸ್ಟ್ ಅಂತ ಮಾಡಬಹುದು ಅಂತ ಹೇಳಿದ್ರೆ 1906ನೇ ಇಸ್ವಿ ಇದೆ. ಅದು ಮಾಡ್ಬೇಕಾದ್ರೆ 17 ಆಗ್ಬೇಕು. ನೀವು ಜಾಗ ಪರಿಶೀಲನೆ ಮಾಡಿದ್ರಾ? ಇಲ್ಲ. ನಿಮ್ಮ ಹತ್ರ ಏನ್ ಪರಿಶೀಲನೆ ಸರ್ವೆ ಆಗಿದ್ಯಾ? ಎಲ್ಲಿದೆ? 99 ಆಗಿದ್ಯಾ? 99 ಆಗಿದ್ಯಾ? ಸರ್ವೆ ಎಲ್ಲ ಆಗಿಲ್ಲ. ಸ್ವಲ್ಪ ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ ಕಾಲಿಡಿ ಮುಂದೆ. ನಾವೆಲ್ಲ ಕೊಡಗು ಇದು ಹೇಳ್ಬಿಟ್ಟು ಮಾಡಿರಲ್ಲ, ಮಾಡ್ಬಿಟ್ಟು ಹೇಳೋರು ನಾವು. ರಾತ್ರಿ ನೋಟಿಸ್ ಕೊಟ್ಬಿಟ್ಟು ಜನ ಸೇರಲ್ಲ ಅಂತ ಸರ್. ಎಲ್ಲ ಎಜುಕೇಟೆಡ್ ಇದಾರೆ. ಏನ್ ಡಿಗ್ರಿ ತಗೊಂಡು ಡಿಪಾರ್ಟ್ಮೆಂಟ್ ಸೇರ್ಬಿಟ್ಟು ದೊಡ್ಡ ಸುಪ್ರೀಂಗಳು ಹುಡ್ತಾರೆ. ನಾವು ಸುಪ್ರೀಮು, ನಾವೆಲ್ಲ ಕೇಳ್ಕೊಂಡು ನೀವಿರ್ಬೇಕು. ನಮ್ಮ ಕೇಳಕ್ ಬರೋದಲ್ಲ ನೀವು. ನಾವು ಸುಪ್ರೀಮು, ನೀವು ಎಲ್ಲಿಂದ ಬಂದ್ರೆ ಸಂಬಳ ಬಂದಿರೋ ನಮಗೆ ಬರ್ತು ಮುದ್ದ. ನಾವು ಸುಪ್ರೀಂ ಇಲ್ಲಿ ಕೇಳೋದು ಗಲಾಟೆ ಮಾಡಕ್ಲ. ನಮ್ಮ ರೈಟ್ಸ್ ನಾವು ಹೇಳ್ತೇವೆ. ಸರ್ ನೋಡಿ ಸರ್, ಸಿಎಫ್ಗೂ ಧಿಕ್ಕಾರ. ನೋಡಿ ಸರ್, ಹಿಂದೆ
ಕದಿಯುವ ಕಳ್ಳರಿಗೂ ಧಿಕ್ಕಾರ. ಯಾವ ಅಂಕಲ್ಲಿ ಸೀಲ್ ಮಾಡಬೇಕು? ಅರಣ್ಯ ಇಲಾಖೆಗೆ ಧಿಕ್ಕಾರ. ಎಲ್ಲಿ ಸೀಲಲ್ಲಿ ಸರ್? ಅರಣ್ಯ ಮಂತ್ರಿಗೂ ಧಿಕ್ಕಾರ. ಅಯ್ಯೋ ಒಂದ್ ನಿಮಿಷ ಈಗ ಸರ್ಕಾರ ಏನು ಈ ಆದೇಶ ತೋರಿಸಿದೆ, ಈಗ 25/11/2025 ಆದೇಶ ಆಗಿದೆ. ಅದು ನಮ್ಮ ರೈತ ಸಂಘಟನೆಗಳು ಇಂಪಾರ್ಟೆಂಟ್. ಯಾಕಂದರೆ ರೈತ ಸಂಘಟನೆ ರೈತರು ಅಂತ ಹೇಳಿದ್ರೆ ಮೇಯ್ನ್ ಬೆನ್ನೆಲುಬು, ನಮ್ಮ ಸರ್ಕಾರದ ಬೆನ್ನೆಲುಬೇ ರೈತರು. ರೈತರಾಗಿರುವಾಗ ನಾವೇನು ಮಾಡಬೇಕು? ಸರ್ಕಾರ ಈಗ ನಿಮ್ಮನ್ನೆಲ್ಲ ಮನವರಿಕೆ ಇಟ್ಕೊಂಡು ಕೆಲಸ ಮಾಡಿದಲ್ವಾ, ಆ ಕೆಲಸಕ್ಕೆ ತಕ್ಕಂತೆ ಈ ಸರ್ಕಾರದ ಆದೇಶ ಮತ್ತು ನಿಮ್ಮ ರೈತ ಸಂಘದೆಲ್ಲ ಡಿಸೈಡ್ ಆಗಿದ್ರೆ ಅವರು ಸರ್ವೆಗೆ ಬರಬಾರ್ದು ಅಂತ ನಾವು ಅವ್ರಿಗೆ ನಿಮ್ಗೆ ಹೇಳಿಸ್ಬೇಕು. ಅರಣ್ಯ ಮಿನಿಸ್ಟರ್ ಈಶ್ವರ್ ಖಂಡ್ರೆಗೆ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಅರಣ್ಯ ಇಲಾಖೆಗೆ, ರೈತರ ಮೇಲೆ ವಿನಾಕಾರಣ ಅರಣ್ಯ ಇಲಾಖೆ ದಬ್ಬಾಳಿಕೆ ನಡೆಸುತ್ತಿರುವ ಅರಣ್ಯ ಇಲಾಖೆಗೆ ಅಯೋಗ್ಯ ಈಶ್ವರ್ ಖಂಡ್ರೆ ಅಂತ ಹೇಳ್ರಿ. ಹೇಮಂತರವರ ಸ್ವಾಧೀನದಲ್ಲಿರುವಂತಹ ಒಂದು ಭೂಮಿಯನ್ನ ಅರಣ್ಯಾಧಿಕಾರಿಗಳು ತೆರವುಗೊಳಿಸಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಅರಣ್ಯಾಧಿಕಾರಿಗಳು, ಆರಕ್ಷಕ ಸಿಬ್ಬಂದಿಗಳೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಮತ್ತು ಆರಕ್ಷಕ ಸಿಬ್ಬಂದಿಗಳು ಇಲ್ಲಿ ಬಂದಿರುವಂಥದ್ದು ಒಂದು ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಅದೇ ರೀತಿ ರೈತ ಪದಾಧಿಕಾರಿಗಳು, ರೈತ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ರ ಬಗ್ಗೆ ಕೂಲಂಕುಷವಾದಂಥ ಚರ್ಚೆ ಮಾಡಿ ಸರ್ಕಾರದ ಆದೇಶ ಇದೆ, ಇವತ್ತು ಒಂದು ಕಮಿಟಿಯನ್ನು ರಚನೆ ಮಾಡಿ ತೆರವುಗೊಳಿಸಲಿಕ್ಕೆ ಕಮಿಟಿಯ ಶಿಫಾರಸಿನ ಮೇಲೆ ಆಗಬೇಕು ಅಂತ ಹೇಳುವಂಥದ್ದು SIT ಕಮಿಟಿಯನ್ನು ತೀರ್ಮಾನ ಮಾಡಿದ ನಂತರನೇ ತೆರವುಗೊಳಿಸಬೇಕು ಅಂತ ಇದ್ದರೂ ಕೂಡ ಈ ಒಂದು ಹಂತದಲ್ಲಿ ತಾರಾತುರಿಯಲ್ಲಿ ಅರಣ್ಯಾಧಿಕಾರಿಗಳು ಹೇಮಂತರವರ ಸ್ವಾಧೀನದಲ್ಲಿರುವಂತಹ ಏನು ಜಾಗವನ್ನು ಬಿಡಿಸಲಿಕ್ಕೋಸ್ಕರ ಬಂದಿದ್ದಾರೆ. ಇದು ನಾವೆಲ್ಲರೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸುತ್ತೇವೆ. ಇದು ಸಲ್ಲದು. ಆ ಒಂದು ಟಾರ್ಚರ್ನಲ್ಲಿ ಈ ಹೇಮಂತ್ ಅಂತ ಹೇಳುವವರು ಡಿಸ್ಪ್ರಕ್ಷನಿಗೆ ಹೋಗಿದ್ದಾರೆ. ಆ ವ್ಯಕ್ತಿಗೆ ಒಂದು ಮಾನಸಿಕ ಒಂದು ಅಸ್ವಸ್ಥ ಥರ ಮನುಷ್ಯ ವರ್ತಿಸ್ತಿದ್ದಾನೆ. ಇದು ಆಗಬಾರದು. ಇದಕ್ಕೆಲ್ಲವೂ ಕೂಡ ಹೊಣೆ ಯಾರಾಗ್ತಾರೆ ಅಂತ ಹೇಳಿದರೆ ಅರಣ್ಯ ಅಧಿಕಾರಿಗಳು ಮತ್ತು ಸರ್ಕಾರ ಇದಕ್ಕೆ ನೇರ ಹೊಣೆ ಆಗಬೇಕಾಗ್ತದೆ. ಇನ್ನು ಮುಂದಕ್ಕೆ ಆದರೂ ಕೂಡ ಸರ್ಕಾರ ರೈತರ ಹಸ್ತದಲ್ಲಿರುವಂತಹ ಭೂಮಿಯನ್ನು ಬಿಡಿಸ್ಕೋಬೇಕಾದರೆ ಕಾನೂನಾತ್ಮಕವಾದ ಹೋರಾಟದ ಮುಖಾಂತರನೇ, ಕಾನೂನಾತ್ಮಕವಾದಂಥ ರಚನೆಯ ಮುಖಾಂತರನೇ ಬಿಡಿಸಬೇಕಾಗ್ತದೆ. ಅದಲ್ಲದೆ ನಿಮ್ಮ ಉದ್ದೇಶವನ್ನು ಇಟ್ಟುಕೊಂಡು, ಯಾವುದೋ ಒಂದು ಉದ್ದೇಶ ಇಟ್ಟುಕೊಂಡು ಇಂತಹ ಭೂಮಿಯನ್ನು ಬಿಡಿಸಲಿಕ್ಕೆ ಬಂದರೆ ಖಂಡಿತವಾಗಿ ರೈತಾಪಿ ವರ್ಗಗಳು ನಾವೆಲ್ಲರೂ ಕೂಡ ಸುಮ್ಮನೆ ಪ್ರತಿಭಟನೆಯನ್ನು ಮಾಡ್ತೇವೆ. ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಕೂಡ ನಾವು ರೆಡಿ ಇದ್ದೇವೆ. ಹಾಗಾಗಿ ಗ್ರಾಮದ ಹೇಮಂತ್ ಅಂತಕ್ಕಂಥ ಒಬ್ಬ ಸಣ್ಣ ಕೃಷಿಕನ ಮನೆಗೆ ಇವತ್ತು ಜಾಗವನ್ನು ತೆರವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿರತಕ್ಕಂಥದ್ದು ಖಂಡನೀಯ. ಯಾಕೆಂತಂದರೆ ಇದು ಮೂಲತಃವಾಗಿ ಇದು ಸಬ್ಜುಡಿಸ್ ಅಂತಕ್ಕಂಥ ಒಂದು ನಾವು ತಗೊಳ್ಬೇಕಾಗ್ತದೆ. ಯಾಕೆಂತಂದರೆ ಅನುಪಾಲನಾ ವರದಿಗಾಗಿ ಅನುಪಾಲನಾ ಸಮಿತಿಯನ್ನು ರಚಿಸಿ ಸರ್ಕಾರಕ್ಕೆ ವರದಿ ಸೇರುವ ಮೊದಲೇ ಇವರು ಏಕಾಏಕಿ ತಮ್ಮ ಪ್ರವೇಶವನ್ನು ಕೈಗೊಂಡಿರ್ತಕ್ಕಂಥದ್ದು, ಪ್ರವೇಶ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಅಕ್ಷಮ್ಯ ಮತ್ತು ಖಂಡನೀಯ. ಈ ಒಂದು ಸಂದರ್ಭದಲ್ಲಿ ನಾವು ಇಡೀ ಗ್ರಾಮಸ್ಥರು ತಾಲೂಕಿನಾದ್ಯಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತಾಪಿ ವರ್ಗದವರು ಇವತ್ತು ನಾವು ಇವರಿಗೆ ಒಂದು ತಡೆಯನ್ನು ಹಾಕಿ ನಾವು ಇಲ್ಲಿ ದಿಗ್ಬಂಧನ ಹಾಕಿದ್ದೇವೆ. ನಾವು ಅವರು ಹಿರಿಯ ಅಧಿಕಾರಿಗಳು
ಇಲ್ಲಿಗೆ ಸ್ಥಳಕ್ಕೆ ಆಗಮಿಸುವವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ. ನಾವು ಅವಿರತವಾದ ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧವಾಗಿ ಬಂದಿದ್ದೇವೆ ಅನ್ನೋದನ್ನು ಈ ಮೂಲಕ ನಾವು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷನಾದಂಥ ಹೂವಯ್ಯ ನಾನು ಈ ಮೂಲಕ ಅಧಿಕಾರ ಕಿರುಕುಳಕ್ಕೆ ನಮ್ಮ ಹೇಮಂತ್ ಅಂತ ಹೇಳೋರ ಈ ಜಾಗದ ಮಾಲೀಕರು ಅಸ್ತವ್ಯಸ್ತರಾಗಿದ್ದಾರೆ. ನಾವು ಆಸ್ಪತ್ರೆಯಲ್ಲಾಗಿ ಅವರಿಗೆ ಒಂಥರ ಮೆಂಟಲಿ ಟಾರ್ಚರ್ ಕೊಟ್ಟು ಮೆಂಟಲ್ ಟಾರ್ಚರ್ ಆಗಿದ್ದಾರೆ. ಅವರು ಜೀವ ಕಾಪೆ ಆದ್ರೆ ಸರ್ಕಾರ ಅರಣ್ಯಾಧಿಕಾರನೇ ಹೊಣೆ ಏನಾರಾದ್ರೆ. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಹೂವಯ್ಯ, ರೈತ ಮುಖಂಡರಾದ ದಿನೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.